ಈ ವರ್ಷ ಯಾರೆಲ್ಲ KCT ಎಕ್ಸಾಮ್ನ ಬರೆದಿದ್ದೀರಾ ನೀವೆಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇರೋದು KCT ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಸೊ ಜೂನ್ ಫಸ್ಟಿಗೆ ಬರುತ್ತಾ ಅಥವಾ ಜೂನ್ ಸೆಕೆಂಡಿಗೆ ಬರುತ್ತಾ ಅಥವಾ ಇನ್ನೂ ಡಿಲೇ ಆಗ್ಬೋದಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ, ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಯಾವ ರೀತಿ ಚೆಕ್ ಮಾಡೋದು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊತೀರಾ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೊಂದು ಲೈಕ್ನ ಮಾಡಿ. ಜೊತೆಗೆ ನಿಮ್ಮ KCT ಮಾರ್ಕ್ಸು ಮತ್ತು PUCಯಲ್ಲಿ PCM ಮಾರ್ಕ್ಸ್ನ ಮೆನ್ಷನ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನಾನೇ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಲಾಸ್ಟ್ ಇಯರೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ KCT ಎಕ್ಸಾಮ್ ಕಂಪ್ಲೀಟ್ ಆಗಿ ವಿತಿನ್ 1 ಮಂತ್ ಒಳಗಡೆ ಎಲ್ಲ ರಿಸಲ್ಟ್ನ ಅನೌನ್ಸ್ ಮಾಡ್ತಾಯಿದ್ರು. ಬಟ್ ಈ ವರ್ಷ ನೀವು ಏಪ್ರಿಲ್ 23rd 24ಗೆ ಎಕ್ಸಾಮ್ ಬರ್ದಿರೋದಲ್ವಾ, ಆಲ್ಮೋಸ್ಟ್ 1 ಮಂತು ಆಯಿತು, ಅದ್ರ ಮೇಲೆ 1 ವೀಕು ಆಗಿದೆ, ಇನ್ನೂ ಕೂಡ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ನಮ್ಮ ಚಾನಲ್ನ ಯಾರೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಿದ್ರಿ ನಿಮ್ಗೆ ಆಲ್ರೆಡಿ ಒಂದು ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದೆ. ಏನಂದರೆ ನಿಮ್ಮ ರಿಸಲ್ಟು ಜೂನ್ 2 ಆದಮೇಲೆ ಬರುತ್ತೆ ಅಂತ. ಸೊ ಇನ್ನೊಂದು 3-4 ಡೇಸಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗ್ಬೋದು. ಅದರಲ್ಲಿ ಆಲ್ಮೋಸ್ಟ್ ಒಂದು 20% ಸ್ಟೂಡೆಂಟ್ಸು ಚೆನ್ನಾಗಿ ಮಾಡಿ ಅದರಲ್ಲಿ ಒಂದು ಒಳ್ಳೆ ರ್ಯಾಂಕ್ನ ಪಡ್ಕೊಂಡು ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ತಾರೆ. ಇನ್ನೂ 60% ಇರ್ತೀರಲ್ಲ, ನಿಮ್ಗೆ ಇನ್ನೂ ಕೂಡ ಒಂದು ಲಾಸ್ಟ್ ಚಾನ್ಸ್ ಇದೆ. ನೀವು ಕೂಡ ಗೂಗಲ್ ಜೊತೆ ಕೊಲಾಬ್ರೇಟ್ ಆಗಿರೋ ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಇದಕ್ಕೆ ನೀವು ಒಂದು ಎಕ್ಸಾಮ್ ಬರೀಬೇಕಾಗಿರುತ್ತೆ. ಇದಕ್ಕೆ ಫಿಸಿಕ್ಸು ಕೆಮಿಸ್ಟ್ರಿ ಬೇಕಾಗಿರೋದಿಲ್ಲ, ಜಸ್ಟು ಸಿಂಪಲ್ ಲಾಜಿಕಲ್ ಆ್ಯಪ್ಟಿಟ್ಯೂಡ್ ಎಕ್ಸಾಮ್ ಆಗಿರುತ್ತೆ. ಇಲ್ಲಿನ ಸ್ಟೂಡೆಂಟ್ಸು 7 ಕಂಟ್ರೀಸಲ್ಲಿ ಇಂಟರ್ನ್ಶಿಪ್ಸ್ನ ಮಾಡ್ತಾ ಇದ್ದಾರೆ. ಇಲ್ಲಿನ ಆವ್ರೇಜ್ ಸ್ಟೈಪೆಂಡೇ 2.5 lakhsವರೆಗೂ ಇದೆ. ಆ್ಯಂಡ್ 2025 ಪೋಲಾರಿ ಸ್ಟೂಡೆಂಟ್ಸು 1 crore ಪ್ಲಸ್ ಇಂಟರ್ನ್ಶಿಪ್ ಸ್ಟೈಪೆಂಡ್ಸ್ನ ಅರ್ನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಇಂಡಸ್ಟ್ರಿಗೆ ಬೇಕಾಗಿರೋ ಸ್ಕಿಲ್ಸ್ನ ಕಲಿತಾ ಇದ್ದಾರೆ. ಆದ್ದರಿಂದ ನೀವು ಒಂದೇ ಒಂದು ರಿಸಲ್ಟ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗ್ಬಿಡಿ, ಒಂದು ಎಕ್ಸ್ಟ್ರಾ ಆಪ್ಷನ್ ಇಟ್ಕೊಂಡಿರಿ. ಪ್ಯಾಟ್ ರಿಜಿಸ್ಟ್ರೇಷನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಚಾನ್ಸು ಯಾವಾಗಲೂ ಸಿಗೋದಿಲ್ಲ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಈಗಲೇ ಹೋಗಿ ನೀವು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದಾ. ಈಗ ಆಲ್ರೆಡಿ ಒಂದು ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ, ನಿಮ್ಮ ರಿಸಲ್ಟು ಜೂನ್ 2 ತನಕ ಬರೋದಿಲ್ಲ, ಅದಾದಮೇಲೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಟ್ವಿಟರ್ ಖಾತೆಯಲ್ಲಿ KE ಅವರೇ ಅಫಿಷಿಯಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಿರಿಯೂರು ಸೆಂಟರಲ್ಲಿ ಏನು ಎಕ್ಸಾಮ್ ನಡೀತಾ ಇದೆ ಅದು ಇವತ್ತು ಕಂಪ್ಲೀಟ್ ಆಗುತ್ತೆ. ಇವತ್ತು ಕಂಪ್ಲೀಟ್ ಆದರೆ ಆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ನ ಅವರು ಯೂನಿವರ್ಸಿಟಿಗೆ ನಾಳೆ ಸೆಂಡ್ ಮಾಡ್ತಾರೆ. ಸೊ ನಾಳೆ ಸೆಂಡ್ ಮಾಡಿದಾಗ ಅದನ್ನು KE ಅವ್ರಿಗೂ ಸಿಗುತ್ತೆ. ಸೊ ನಾಳೆ ಅದನ್ನು ಎಲ್ಲ ಪ್ರೋಸೆಸ್ ಮಾಡಿ ನಿಮಗೆ ಜೂನ್ 3rd ಅಥವಾ ಜೂನ್ 4th ಅಥವಾ ಜೂನ್ 5th ನೀವು ನಿಮ್ಮ KCT ರಿಸಲ್ಟ್ಸ್ನ ನೋಡ್ಕೋಬೋದು. ಸೊ ಇದು 3 ಡೇಟಲ್ಲಿ ಯಾವಾಗ ಬೇಕಾದರೂ ಬರ್ಬೋದು. ಸೊ ನಾಳೆ ಅಂತೂ ನಿಮ್ಮ ರಿಸಲ್ಟ್ ಬರೋದಿಲ್ಲ, ಇವತ್ತು ಕೂಡ ಬರೋದಿಲ್ಲ. ಏನಿದ್ರು ಜೂನ್ 3rd 4th 5th ಈ 3 ಡೇಟಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ನಿಮಗೆ ರಿಸಲ್ಟ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಬಗ್ಗೆ ಮತ್ತು ನಿಮ್ಮ ಕಾಲೇಜ್ ಲಿಸ್ಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಆಪ್ಷನ್ ಎಂಟ್ರಿ ಅಂದ್ರೇನು, ಯಾವ ರೀತಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು, ಕಾಲೇಜ್ ಲಿಸ್ಟ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಅದನ್ನು ವಾಚ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಆಪ್ಷನ್ ಎಂಟ್ರಿ ಅಂದರೆ ಏನು, ಕಾಲೇಜ್ ಲಿಸ್ಟ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಯಾಟ್ ರಿಜಿಸ್ಟ್ರೇಷನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟು ಏನೇ ಅಪ್ಡೇಟ್ ಬಂದರೂ ಈ ಒಂದು ಚಾನಲ್ ಪಡ್ಕೊತೀರಾ.